ಇದು ರೀ ಪೂಜಾರ್ರೆ, ಮುಖ ಮೇಲೆ ನೀರ್ ಹಾಕ್ರೆ ಚಿಮ್ಸ್ತಾ ಇದೀರಾ? ನೀರಲ್ಲದೆ ಪನ್ನೀರ್ ಚಿಮ್ಕಿಸ್ಬೇಕಾಗಿತ್ತ? ಎಳೆ ಮೇಲಕ್ಕೆ ದೇವರ ದರ್ಶನಕ್ಕೆ ಭಕ್ತಾದಿಗಳು ಬರೋ ಹೊತ್ತಾಯ್ತು. ಶ್ಯಾಮ್ಲಾ ಎಲ್ಲಿ? ಹೂ ತರೋಕ್ ಹೋಗಿದ್ದಾಳೆ. ಹೂ ತರೋದಕ್ಕ? ಅಲ್ಲಿ ನೋಡು. ಶ್ಯಾಮ್ಲಾ ಎಲ್ಲಿ ಅಂದ್ರೆ ಈ ಹುಡುಗಿನ ತೋರಿಸ್ತಿದಿರಲ್ಲ. ಇವಳೇನಯ್ಯ ನನ್ನ ಮೊಮ್ಮಗಳು ಶ್ಯಾಮಲಾ. ನಾನ್ ಕೇಳಿದ್ದು ನನ್ ಪಾರ್ಟ್ನರ್ ಶ್ಯಾಮ್ಲನ್ನ. ಎಲ್ಲಿದ್ಲ ಅವಳು? ಇಲ್ಲೇ ನನ್ ಪಕ್ಕದಲ್ಲೇ ಮಲಗಿದ್ಲು. ಇಬ್ರು ಜೊತೆಲೆ ಮಲಗಿದ್ರ? ಅಯ್ಯೋ ಪಾಪಿಗಳ, ಈ ಜಾಗನ ಮೈಲಿಗೆ ಮಾಡ್ಬಿಟ್ರ? ರೀ ಪೂಜಾರ್ರೆ, ಮೈಲಿಗೆ ಆಗಿರೋದು ಈ ಜಾಗ ಅಲ್ಲ, ನಿಮ್ ಮನಸ್ಸು. ಹೋಗಿ ಚೆನ್ನಾಗಿ ತೊಳ್ಕೊಂಡು ಪೂಜೆ ಮಾಡಿ. ಶ್ಯಾಮ್ಲಾ. ಅಯ್ಯೋ ಪರಮಾತ್ಮ. ಶ್ಯಾಮ್ಲಾ. ಈ ನಿರ್ಜನವಾದ ಪ್ರದೇಶದಲ್ಲಿ ಇಂಥ ಸುಂದರವಾದ ಜಿಂಕೆ ಇರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಮರೇಕೆ ಚಂದ್ರನಿಗೆ ತೆರೇಕೆ ಈ ಸೌಂದರ್ಯಕ್ಕೆ ಅಂತ ಕೇಳಿಲ್ವಾ? ಯಾಕೆ ಮುಚ್ಕೊಂತ ಇದೀಯಾ? ತೋರ್ಸು ಈ ನಿನ್ನ ಸೌಂದರ್ಯನ. ಈ ನನ್ನ ಕ್ಯಾಮ್ರಾ ಕಣ್ಣಲ್ಲಿ ಸ್ವಲ್ಪ ಸೆರೆ ಹಿಡಿತೀನಿ. ಈ ಪಂಚೆ ಎಲ್ಲಿ ಸಿಕ್ತು? ದೇವಸ್ಥಾನದಲ್ಲಿತ್ತು, ಸ್ನಾನ ಮಾಡೋಣ ಅಂತ ಎತ್ಕೊಂಡ್ ಬಂದೆ. ಹೌದಾ? ನೋಡ್ದ್ಯಾ ಶ್ಯಾಮಲಾ, ನಾವು ಸಾಯೋದಕ್ಕೆ ನಿಧಾನ ಮಾಡಿದಷ್ಟು ತೊಂದರೆಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ಈ ಪ್ರಪಂಚದಲ್ಲಿ ಹಣ ಬಲ ಜನಬಲ ಇಲ್ಲ ಅಂದ್ರೆ ಬದುಕೋದು ಖಂಡಿತ ಸಾಧ್ಯ ಇಲ್ಲ. ನಿಜ ರೀ, ಇಲ್ಲಿಂಥ ಕೆಟ್ಟ ಜನ ಎಲ್ಲ ಇರ್ತಾರೆ ಅಂತ ಗೊತ್ತಾಗಿದ್ದಿದ್ರೆ ಮೊದ್ಲೇ ಪ್ರಾಣ ಬಿಟ್ಬಿಡ್ತಿದ್ದೆ. ಶೀಲ ಕಳ್ಕೊಂಡ್ ಬದುಕಿರೋದಕ್ಕಿಂತ ಶೀಲ ಉಳಿಸ್ಕೊಂಡ್ ಸಾಯೋದೇ ಮೇಲು. ಬೇಗ ನಡೀರಿ, ಇವತ್ತ ಆ ದೇವರ ಪಾದ ಸೇರೇ ಬಿಡೋಣ. ನಡಿ. ಅಬ್ಬಾ, ಎಷ್ಟು ಚೆನ್ನಾಗಿದೆ ಈ ಕೆರೆ. ಇಷ್ಟು ದಿವಸ ಇದು ನೋಡಿ ಇರ್ಲಿಲ್ವಲ್ಲ. ಆ ಮರ ಗಿಡ ನೀರು ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಫ್ಯಾಂಟಾಸ್ಟಿಕ್. ಇಂಥ ಲೊಕೇಶನ್ ಅಲ್ಲಿ ಸಾಯೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಅಲ್ಲೋಡಿ, ತಾವ್ರೆ ಹೂ ಎಷ್ಟು ಚೆನ್ನಾಗಿರಲ್ಲ. ನಂಗೆ ಅದನ್ನ ಕಿತ್ಕೊಡ್ರಿ, ನಾನ್ ಮುಡ್ಕೋಬೇಕು. ಸಾಯೋಕ್ ಮುಂಚೆ ಹೂ ಯಾಕೆ ಶ್ಯಾಮಲಾ? ಸತ್ಮೇಲೆ ನಮ್ ಹೆಣಕ್ ಹೂ ಹಾಕಿ ಹಾಕ್ತಾರಲ್ಲ. ಈ ಹೂನೇ ಹಾಕ್ತಾರೆ ಅಂತ ಗ್ಯಾರಂಟಿ ಏನಿದೆ? ನನ್ಗೆ ಈ ಹೂವು ತುಂಬಾ ಲೈಕ್ ಆಗಿದೆ ರೀ. ಈಗ ನೀವು ಕಿತ್ಕೊಡ್ತೀರೋ ಇಲ್ವೋ? ಸರಿ. ಮೆಲ್ಗೆ ಮೆಲ್ಗೆ. ನೀವೇ ಮುಡ್ಸಿ. ಚೆನ್ನಾಗ್ ಕಾಣುತ್ತಾ? ಬ್ಯೂಟಿಫುಲ್. ನನ್ಗೀಗ ತುಂಬಾ ಸಂತೋಷ ಆಯ್ತಪ್ಪ. ಈಗ ಬಿತ್ ಸಾಯೋಣವಾ? ಖಂಡಿತ. ನಾನು 1 2 3 ಹೇಳ್ತೀನಿ, ಇಲ್ಲಿಂದ ಇಬ್ರು ಒಟ್ಟಿದೆ ಹೊಡೋಣ. 1 2. ಈ ಕೆರೆಯಲ್ಲಿ ಮೊಸಳೆ ಏನು ಇಲ್ಲ ತಾನೆ? ಮೊಸಳೆ ಏನು ಇರ್ಲಾರ್ದು ಶ್ಯಾಮಲಾ. ಇರ್ಲಾರ್ದು ಅಂತ ಅಲ್ಲ ರೀ, ಡೆಫಿನೆಟ್ ಆಗಿಲ್ವಾ? ಅದ್ ಹೇಳ್ರಿ. ಇಲ್ಲೆಲ್ಲ ಮೊಸಳೆ ಇರಲ್ಲ ಅಂತ ಕಾಣಿಸುತ್ತೆ. ಅಕಸ್ಮಾತ್ ಇದ್ರೆ ಅದ್ರ ಬಾಯಿಗೆ ನಾವು ಸಿಕ್ಕಾಕೊಂಡ್ಬಿಟ್ರೆ ಸುಖವಾಗಿ ಸಾಯೋಕ್ಕಾಗುತ್ತಾ?
ಒದ್ದಾಡ್ಬೇಕಾಗತ್ತೆ. ಯಾವ ಕೆಲ್ಸಾನು ಕರೆಕ್ಟ್ ಆಗಿ ತಿಳ್ಕೊಂಡ್ ಮಾಡ್ಬೇಕು, ಗೊತ್ತಾ? ಹಾ, ಅಲ್ಲಾರೋ ಹೋಗ್ತಾ ಇದಾರೆ, ಅವ್ರನ್ನೊಂದ್ ಮಾತು ಕೇಳ್ಕೊಂಬರ್ಲಾ? ಒಂದ್ ಮಾತಲ್ಲ ರೀ, ಹಾ. ಡೀಟೇಲ್ ಆಗಿ ತಿಳ್ಕೊಂಡ್ ಬನ್ನಿ. ಹಾ. ರೀ ಮಿಸ್ಟರ್, ಒಂದ್ ನಿಮಿಷ, ಈ ಕೆರೆಯಲ್ಲಿ ಏನಾದ್ರು ಮೊಸಳೆಗಳಿದಾವ? ಮೊಸಳೆನ? ಹಾ, ಈ ಕೆರೆಯಲ್ಲಿ ಹಾಕಿರ್ತವೆ? ಅದೇ ನಾನು ಕೇಳ್ತಾ ಇರೋದು. ಮೊಸಳೆಗಳೇನಿದ್ರು ಹೊಳೆಲಿ ಇರ್ತವೆ. ಹಾ. ಇಲ್ಲಿ ಬರೀ ಕಪ್ಪೆ ಮೀನುಗಳು ಮಾತ್ರ ಇರ್ತವೆ. ನಿಜವಾಗ್ಲು? ಸತ್ಯವಾಗ್ಲು. ಗ್ಯಾರಂಟಿನಾ? ಬಾಂಡ್ ಪೇಪರ್ ತಗೊಂಡ್ ಕೊಡಿ, ಹಾ. ಬರ್ಕೊಡ್ತೀನಿ. ಹೋಗ್ರಿ, ಮೊಸಳೆ ಅಂತೆ, ಮೊಸಳೆ. ಶ್ಯಾಮಲಾ, ಗುಡ್ ನ್ಯೂಸ್. ಇಲ್ಲಿ ಮೀನು ಕಪ್ಪೆ ಬಿಟ್ರೆ ಮೊಸಳೆ ಖಂಡಿತ ಇಲ್ವಂತೆ. ಬೇಕಾದ್ರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಬರ್ಕೊಟ್ಟಿದಾರಾ? ಇಲ್ಲ, ಹಾಗಂತ ಹೇಳಿದ್ರಷ್ಟೇ. ಹೌದು. ಇಲ್ಲಿಂದ ಹ್ಯಾಕ್ ಜಂಪ್ ಮಾಡೋದು? ಇಲ್ಲಿಂದ ಇಬ್ರು ಒಂದೇ ಸರಿ ಡೈವ್ ಹೊಡೆದ್ರೆ ಅಲ್ಲಿಗೆ ಹೋಗಿ ಬೀಳ್ತೀವಿ. ಈಜ್ಕೊಂಡು ಹಾಗೆ ಆ ಕಡೆ ಹೋಗಿ. ಏನು ಈಜ್ಕೊಂಡ? ಹಾ. ನಿಮ್ಗೆ ಈಜ್ ಬರುತ್ತಾ? ಬರ್ದೇ ಏನು, ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದಿದೆ, ಗೊತ್ತಾ? ಓ ಮೈ ಗಾಡ್, ಹಾ. ಮೊದ್ಲೇ ಹೇಳೋದಲ್ವೇನ್ರಿ? ಈಜ್ ಬಂದ್ರೆ ಸಾಯೋಕ್ಕಾಗತ್ತಾ? ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಸಾರಿ ಡಿಯರ್ ಶ್ಯಾಮಲಾ. ಅದೆಲ್ಲ ಇರ್ಲಿ, ಈಗ ಸಾಯೋಕೇನಾದ್ರೂ ಏರ್ಪಾಡ್ ಮಾಡಿ, ಆಮೇಲೆ ರಾಹುಕಾಲ ಬಂದ್ಬಿಡುತ್ತೆ. ಹಾ ಶ್ಯಾಮಲಾ, ಒಂದು ಒಳ್ಳೆ ಐಡಿಯಾ. ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಒಂದು ರೈಲ್ವೆ ಟ್ರ್ಯಾಕ್ ಸಿಗುತ್ತೆ. ರೈಲ್ವೆ ಕಂಬಿನ? ಹಾ. ಅಯ್ಯೋ, ಮೊದ್ಲೇ ಹೇಳೋದಲ್ವೇನ್ರಿ? ರೈಲ್ವೆ ಕಂಬಿ ಮೇಲೆ ಬಿದ್ದು ಪ್ರಾಣ ಬಿಡ್ಬೇಕು ಅಂತ ಬಹಳ ದಿವಸದಿಂದ ಆಸೆ ಇತ್ತು ನನಗೆ. ಸದ್ಯ ಆಸೆ ಈಗ ನೆರವೇರ್ತಾ ಇದೆಯಲ್ಲ, ಥ್ಯಾಂಕ್ ಗಾಡ್. ಹೌದು, ರೈಲ್ ಬರುವಾಗ ಇಲ್ಲಿ ಹ್ಯಾಕ್ ಬಿದ್ದು ಸಾಯೋದು? ಇಲ್ಲಿ ಏಳೋದು ಬೀಳೋದು ಒಂದು ಇಲ್ಲ ಶ್ಯಾಮಲಾ, ವೆರಿ ವೆರಿ ಈಸಿ. ಈ ಕಂಬಿ ಮೇಲೆ ಹಾಯ ಮಲಗಿದ್ರೆ ಸಾಕು, ಚುಕ್ಪುಕು 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 ಅಂತ ರೈಲ್ ಬರುತ್ತೆ, ಸಲೀಸ ಮೇಲೆ ಹತ್ತುತ್ತೆ, ಚುಕ್ಪುಕು ಚುಕ್ಪುಕು ಅಂತ ಹೊರಟೋಗ್ತಿರತ್ತೆ. ಆಮೇಲೆ ಏನಾಗುತ್ತೆ ಅಂತ ನಿನಗೂ ಗೊತ್ತಲ್ಲ. ನಾನು ಈಗ್ಲೇ ಮಲ್ಕೋತೀನಪ್ಪ. ಆಗಲ್ಲ ಶ್ಯಾಮಲಾ, ಈಗ ಅಡ್ಡ ಮಲ್ಕೋಬೇಕು. ಓ ಹಾಗ? ಹ್ಮ್. ನಾವ್ ಅಡ್ಡಡ್ವಾಗಿ ಮಲ್ಕೊಂಡ್ರೆ ಹ್ಮ್. ರೈಲ್ ಉದ್ದುದ್ದಕ್ಕೆ ಹೋಗುತ್ತೆ. ಹ್ಮ್. ಓಕೆ ಓಕೆ ಓಕೆ. ಅಯ್ಯೋ, ಇಲ್ಲಿ ಮಲ್ಕೊಳಕ್ ಆಗ್ತಾ ಇಲ್ಲ ರೀ. ಹ್ಮ್. ಕಲ್ಲುಗಳೆಲ್ಲ ಸಿಕ್ಕಾಪಟ್ಟೆ ಒತ್ತುತ್ತಾ ಇವೆ, ನನ್ ಕೈಲಿ ಆಗಲ್ಲಪ್ಪ. ಇಲ್ಲೂ ನಿನ್ ತಕರಾರು ಶುರು ಮಾಡ್ಬಿಟ್ಯಾ? ತಕರಾರಲ್ಲ ರೀ, ಯು ನೋ ಮೈ ಪ್ರಾಬ್ಲಮ್. ನಾನು ರಾಯಲ್ ಫ್ಯಾಮಿಲಿ ಬೆಳೆದಿರೋಳು. ಈ ಕಲ್ಲುಗಳ ಮೇಲೆಲ್ಲ ಹೇಗ್ರಿ ಮಲ್ಗೋದು? ಇದೇನ್ ಹತ್ತಿ ತುಂಬಿರೋ ಹಾಸಿಗೆನ ಮಲ್ಗೋದಿಕ್ಕೆ? ಅಂದ್ರೆ ನೀನ್ ಮಲಗೋದಕ್ಕೊಂದು ಹಾಸಿಗೆ ತಂದಾಕ್ಬೇಕು ಅಂತೀಯಾ? ಹೌದು ರೀ, ಬರ್ತಾನ ಒಂದ್ ಹಾಸಿಗೆನ ತಂದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ಲ? ಯಾಕೆ, ಬೆಡ್ಶೀಟು ರಗ್ಗು ಬೇಡವಾ? ಅಯ್ಯೋ, ನಿನ್ ಜೊತೆ ಸಾಯಕ್ ಬಂದಲ್ಲ ನಾನು, ನನ್ ಬುದ್ಧಿ ಮೆಟ್ನಲ್ಲಿ ಹೊಡ್ಕೋಬೇಕು. ಆಮೇಲೆ ಹೊಡ್ಕೊಳ್ಳೋರಂತೆ, ಬೇಗ ಏನಾದ್ರೂ ಒಂದ್ ಏರ್ಪಾಡ್ ಮಾಡ್ರಿ. ಹಾ ಇರು. ಹಾ ಮಲ್ಗು. ಓಹ್, ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಐಡಿಯಾ. ಈಗ ಹಾಯಾಗಿ ಮಲಗಬಹುದು. ಹಾ ಅಬ್ಬಾ. ಆ. ಈಗ ತಲೆದಿಂಬೊಂದು ಬೇಕು ಅಂತ ಕೇಳ್ಬೇಡ, ಈ ರೈಲ್ ಕಂಬಿನ ತಲೆದಿಂಬು ಅಂತ ತಿಳ್ಕೊ. ಓಕೆ ಓಕೆ. ಹೌದು, ಈಗ ರೈಲ್ ಯಾವ ಕಡೆಯಿಂದ ಬರೋದು? ಈ ಕಡೆಯಿಂದನೋ ಆ ಕಡೆಯಿಂದನೋ? ಸಿಗ್ನಲ್ ಲೈಟ್ ಈ ಕಡೆ ಇದೆಯಲ್ಲ, ಮೋಸ್ಟ್ಲಿ ರೈಲ್ ಆ ಕಡೆಯಿಂದ ಬರುತ್ತೆ. ಅಯ್ಯೋ, ಹಾಗಾದ್ರೆ ನಿಮ್ಗಿಂತ ಮೊದಲು ನಾನ್ ರೈಲಿಗೆ ಸಿಕ್ಬಿಡ್ತೀನಲ್ರಿ. ಸರಿ, ಹಾಗಾದ್ರೆ ನಾನ್ ಆ ಕಡೆ ಮಲ್ಕೊಳ್ಳ. ಅವಾಗ ನೀವು ಮೊದಲು ಸಿಕ್ಬಿಡ್ತೀರಲ್ಲ, ನಾವಿಬ್ರು ಒಂದೇ ಸರಿ ತಾನೇ ಸಾಯ್ಬೇಕಾಗಿರೋದು. ಇದೊಳ್ಳೆ ಪ್ರಾಬ್ಲಮ್ ಆಯ್ತಲ್ಲ, ಏನ್ ಮಾಡೋಣ? ಹಾ, ಈಗ ನಾನೊಂದು ಐಡಿಯಾ ಹೇಳ. ಏನು? ಒಬ್ಬರನ್ನೊಬ್ರು ತಪ್ಕೊಂಡ್ ಮಲ್ಕೊಳ್ಳೋಣ, ಅವಾಗ ಇಬ್ರು ಒಟ್ಟಿಗೆ ಪ್ರಾಣ ಬಿಡಬಹುದು. ಓಕೆ, ಗುಡ್ ಐಡಿಯಾ, ಕಮಾನ್. ಈಗ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ಯಾವಾಗ ರೈಲ್ ಬರೋದು? ಇನ್ನೂ ಲೇಟ್ ಆಗುತ್ತಾ? ಜಾಸ್ತಿ ಲೇಟ್ ಆಗಲ್ಲ, ಇನ್ನೇನ್ ಈಗ್ಲಾಗ್ಲೂ ಬಂದ್ಬಿಡುತ್ತೆ. ಅಗೋ ಬಂದೇ ಬಿಡ್ತು. ಬರ್ತಾ ಇದ್ಯಾ? ಹೇಳ್ಬೇಡ ಶ್ಯಾಮಲಾ, ರೈಲ್ ಬಂದೇ ಬಿಡ್ತು. ಭಯ ಆಗ್ತಿದೆ ರೀ, ರೈಲ್ ಮೇಲ್ ಹೋಗೋವಾಗ ಜಾಸ್ತಿ ನೋವಾಗುತ್ತೇನ್ರಿ? ಏನು ಆಗಲ್ಲ, ಹೆದರ್ಕೋಬೇಡ. ಹಾಯ ಕಣ್ ಮುಚ್ಕೊಂಡ್ ಮಲ್ಗಿರು, ಭದ್ರವಾಗಿ ಇರ್ಕೋ ಅಷ್ಟೇ. ಏನ್ರಿ ಇದು, ಪಕ್ಕದ ಟ್ರ್ಯಾಕ್ ಹೊರಟೋಯ್ತಲ್ರಿ ಟ್ರೈನು? ಹೌದಲ್ಲ, ಪಕ್ಕದಲ್ಲಿ ನನ್ ಟ್ರ್ಯಾಕ್ ಇರೋದನ್ನೇ ನೋಡ್ಲಿಲ್ವಲ್ಲ ಶ್ಯಾಮಲಾ? ಅಯ್ಯೋ, ಸರಿಯಾಗಿ ನೋಡಿ ಮಾಡಿ ಅಲ್ವೇನ್ರಿ ಅರೇಂಜ್ ಮಾಡೋದು? ಎಲ್ಲ ಅಪ್ಸೆಟ್ ಆಗೋಯ್ತು. ಏನ್ರಿ, ಇನ್ನೊಂದು ಟ್ರೈನು ಪಕ್ಕ ಟ್ರ್ಯಾಕ್ ನಲ್ಲಿ ಬರ್ತಾ ಇದೆ, ಅಲ್ಲಿ ಹೋಗಿ ಮಲ್ಕೊಳ್ಳೋಣ. ಬನ್ನಿ ಬನ್ನಿ. ಬೇಗ. ಅಯ್ಯೋ, ನಿಧಾನ. ಬನ್ನಿ, ಬೇಗ ಬನ್ನಿ. ಅಯ್ಯೋ, ಮಲ್ಕೊಳ್ಳಿ.
ತೇರಿಕೆ ರೈಲ್ ಆ ಟ್ರ್ಯಾಕಲ್ಲಿ ಹೊರಟೋಯ್ತು. ಅದು ಕೂಡ ನಮ್ಮನ್ನ ಆಟ ಆಡ್ತಾ ಇದೆಯಲ್ಲ. ಯಾಕೆ ಶ್ಯಾಮಲಾ ಅಳ್ತಾ ಇದೀಯಾ? ಇನ್ನೇನ್ ಮಾಡ್ಲಿ, ರೈಲು ಕೈ ಕೊಡ್ತು, ಇನ್ನೇನು ಹೋಗ್ ಸಾಯೋದು. ಅಳ್ಬೇಡ ಶ್ಯಾಮಲಾ, ಹಳೆ ಗಂಡನ್ ಪಾದವೇಗತಿ ಅಂತ ನಾವು ಮೊದ್ಲು ನೋಡಿದ್ವಲ್ಲ ಆ ಪ್ರಪಾತ, ಅಲ್ಲೇ ಬಿದ್ದು ಸಾಯೋಣ, ಏನಂತೀಯ?